ನಮಃ ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಏಕಾದಶಿ. ಇವತ್ತಿನ ನಕ್ಷತ್ರ ಹಸ್ತ ನಕ್ಷತ್ರ. ಮಂಗಳವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ದಿನದ ಆರಂಭವು ಹಿತಕರವಾಗಿದ್ದು ದೈವ ಬಲವಿದ್ದು ಯಾವುದೇ ಶುಭ ಕಾರ್ಯಗಳನ್ನು ಸಹ ಮಾಡುವಂತಹ ಶುಭ ದಿವಸವಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯೂ ಸಹ ನೋಡುವಂಥದ್ದು. ಆಪ್ತ ಸ್ನೇಹಿತರು ಹೆಚ್ಚಾಗುವಂಥವರು. ಧಾರ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿ ಮೂಡುವಂತಹ ಶುಭ ದಿವಸವಾಗಿರುತ್ತೆ. ಆದರೆ ದ್ವಿತೀಯ ಅರ್ಧದಲ್ಲಿ ಅಂದರೆ ಮಧ್ಯಾಹ್ನದ ಅರ್ಧದಲ್ಲಿ ವಾಹನಗಳ ಅವಘಡ ಸಂಭವ ಆಗುವ ಸೂಚನೆಗಳು ಕಂಡುಬರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಈ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಉದ್ಯೋಗದ ಸ್ಥಳದಲ್ಲಿ ಒಂದಿಷ್ಟು ಅವಕಾಶಗಳು ನಿಮಗೆ ಹೆಚ್ಚಾಗುವಂಥದ್ದು. ಜೊತೆಗೆ ನಿಮ್ಮವರೇ ನಿಮ್ಮನ್ನು ಬೀಳಿಸುವ ಸಾಧ್ಯತೆಗಳಿರುತ್ತೆ. ನೀವು ತಾಳ್ಮೆಯನ್ನು ಸಹ ಕಳೆದುಕೊಳ್ಳಬಾರದು. ಸಮಸ್ಯೆಗಳನ್ನು ಎದುರಿಸುವಂತಹ ಒಂದಿಷ್ಟು ಸ್ಟ್ರಾಂಗ್ ಆಗಬೇಕಾಗಿರುತ್ತೆ ಇವತ್ತಿನ ದಿವಸದಲ್ಲಿ. ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಸ್ಥಿತಿಗತಿಯಲ್ಲಿ ಸಹ ನಿಶ್ಚಿತ ಲಾಭಗಳು ಸಹ ನೀವು ನೋಡುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಭಾರೀ ಪ್ರಗತಿಯನ್ನು ಸಹ ನೋಡುವಂಥದ್ದು. ಜೊತೆಗೆ ಹೊಸ ಬದಲಾವಣೆಗಳು ಸಹ ನಿಮ್ಮಲ್ಲಿ ಬರುವಂಥದ್ದು. ಪಾಲುದಾರಿಕೆ ವಿಚಾರದಲ್ಲಿ ಯಥೇಚ್ಛ ಲಾಭವನ್ನು ಸಹ ನೋಡುವಂಥದ್ದು. ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಕುಟುಂಬದೊಡನೆ ಬಾಂಧವ್ಯಗಳು ಇನ್ನಷ್ಟು ವೃದ್ಧಿಯಾಗುವಂಥ ಶುಭ ದಿವಸವಾಗಿರುತ್ತೆ. ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಕೆಲಸ ಕಾರ್ಯಗಳು ಸಹ ನೀವು ಮಾಡುವಂಥದ್ದು. ಜೊತೆಗೆ ನಿಮಗೆ ಗೌರವ ಸನ್ಮಾನಗಳು ಸಹ ದೊರಕುವಂಥ ಶುಭ ದಿವಸವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಪ್ರೀತಿ ಪಾತ್ರರಿಂದ ಅಂದರೆ ನೀವು ಇಷ್ಟಪಡುವವರಿಂದ ಒಂದಿಷ್ಟು ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಕೊಡುವಂಥವರಾಗಿರ್ತಾರೆ. ಜೊತೆಗೆ ಕುಟುಂಬದಲ್ಲಿ ಒಂದಿಷ್ಟು ಸಹಾಯ ಮಾಡುವಂಥವರಾಗಿರುತ್ತೆ. ಜೊತೆಗೆ ನಿಮ್ಮೊಡನೆ ಸಂತಸ ದಿನದಿಂದ ನಿಮ್ಮನ್ನು ಜೊತೆಗೇ ಕ್ಯಾರಿ ಮಾಡುವಂಥವ್ರು ಸಿಗ್ತಾರೆ ಇವತ್ತಿನ ದಿವಸದಲ್ಲಿ. ನಿಮ್ಮ ಮಾತಿಗೆ ಗೌರವ ನೀಡುವಂಥವ್ರು ನಿಮ್ಮ ಜೊತೆಗಿರುವಂಥವ್ರು. ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಅಚ್ಚುಕಟ್ಟಾಗಿ ನಿಮಗೆ ಗೌರವ ಸನ್ಮಾನಗಳು ಮತ್ತೆ ಬಡ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಸಹಾಯ ಮಾಡುವಂತ ಸಹಕಾರಿಯಾಗುವಂತ ದಿನಮಾನವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಲಾಭದ ಜೀವನ ಅಂತಲೂ ಹೇಳುವಂತ ದಿನಮಾನವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಅಥವಾ ಭಗವತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ತುಂಬಾ ಉತ್ಸಾಹಭರಿತವಾಗಿರುವಂತಹ ದಿನಮಾನ. ರಾಜಕೀಯ ಕ್ಷೇತ್ರದಲ್ಲಿರುವಂತವರಿಗೆ ಹೆಚ್ಚಿನ ಸಾಧನೆ ಮಾಡುವಂತ ಅವಕಾಶಗಳು ಸಿಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂತ ಶುಭ ದಿವಸವಾಗಿರುತ್ತೆ. ರಿಯಲ್ ಎಸ್ಟೇಟ್ ಹೆಚ್ಚಿನ ಲಾಭ ತಂದು ಕೊಡುವಂತ ದಿನಮಾನ. ಯಾವುದೇ ಉದ್ಯೋಗವಾದರೂ ಯೋಚಿಸಿ ನಿಧಾನವಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದರೆ ನಿಮಗೆ ದ್ವಿಗುಣ ಲಾಭ, ಕಟ್ಟಿಟ್ಟ ಬುತ್ತಿ. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಕೆಲಸ ವಿಷಯಗಳಲ್ಲಿ
ಯಥೇಚ್ಛವಾಗಿ ತಿಳಿದುಕೊಳ್ಳುವಂತಹ ಕುತೂಹಲಗಳು ಇವತ್ತಿನ ಮೂಡಿಬರುವಂಥದ್ದು. ಜೊತೆಗೆ ಉತ್ತಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡಲು ನಿಮ್ಮ ಮನಸ್ಸು ಒಲಿಯುವಂಥದ್ದು, ಹೊಸ ವಸ್ತುಗಳ ಆಕರ್ಷಿತರಾಗುವಂಥದ್ದು, ಖರೀದಿ ಮಾಡುವಂಥದ್ದು, ಇಂದಿನ ಅನುಭವಗಳ ಪಾಠ ನಿಮಗೆ ಉಪಯುಕ್ತವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆ, ಮುನ್ನೆಚ್ಚರಿಕೆಯಾಗಿರುವಂಥದ್ದು. ದುಂದು ವೆಚ್ಚಗಳನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತಾಯಿ ಚಾಮುಂಡೇಶ್ವರಿಯ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ಆಗೋದ್ರಿಂದ ನಿಮಗೆ ಸಂತಸದಿಂದ ಈ ಕಾಣುವಂಥದ್ದು. ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವಂಥ ದಿನಮಾನವಾಗಿರುತ್ತೆ. ಅಭಿಮಾನಿಗಳಿಂದ ಉಡುಗೊರೆ ಪಡೆಯುವಂತಹ ಶುಭ ಕಾಲ ಅಂತಲೂ ಸಹ ಹೇಳುವಂಥದ್ದು. ಎಲ್ಲರೂ ಹೊಂದಿಕೊಳ್ಳುವಂತೆ ನಿಮ್ಮ ನಡತೆ ನಿಮಗೆ ತಂದುಕೊಡುವಂಥದ್ದು. ನಿಮ್ಮ ಈ ದಿವಸದ, ನಿಮ್ಮ ಈ ಜನ್ಮದ ಅತಿ ಮುಖ್ಯ ದಿನವಾಗಿ ನೋಡುವಂಥದ್ದು. ನಿಮ್ಮನ್ನು ಎಲ್ಲರೂ ಇಷ್ಟಪಡುವಂತ ಶುಭ ದಿವಸವಾಗಿರುತ್ತೆ. ರೈತಾಪಿ ವರ್ಗದವರಿಗೆ ದ್ವಿಗುಣ ಲಾಭವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ರಂಗವಾದರೂ ನೀವು ಅದರಲ್ಲಿ ಹೊಂದಿಕೊಂಡು ಕೆಲಸಗಳನ್ನು ಮಾಡುವಂಥದ್ದು. ಆಸ್ತಿ ವಿಷಯಗಳಲ್ಲಿ ಕೆಲವೊಂದಷ್ಟು ವಿಚಾರಗಳು ಬಿಕ್ಕಟ್ಟು ತಂದುಕೊಡುವಂಥದ್ದಾಗಿರುತ್ತೆ, ಆದರೆ ನಿಮಗೆ ಅದು ಪರಿಹಾರವಾಗೇ ಇರುತ್ತೆ. ನಿಮ್ಮ ಅನುಕೂಲಗಳು, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಕೆಲ ವಿಷಯಗಳು ಕಷ್ಟಕರವಾಗಿದ್ರೆ ನಿಮ್ಗೆ ಅದು ಸುಲಭದ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಹಿರಿಯ ರಾಜಕಾರಣಿಗಳ ಸಹಾಯ ಕೂಡ ನಿಮಗೆ ದೊರಕುವಂತ ಶುಭ ದಿವಸವಾಗಿರುತ್ತೆ. ಪ್ರಯಾಣಗಳೇನಾರು ಇದ್ರೆ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದು. ಆರೋಗ್ಯದಲ್ಲಿ ದ್ವಿತೀಯಾರ್ಧದಲ್ಲಿ ಎಚ್ಚರಿಕೆ, ಮುನ್ನೆಚ್ಚರಿಕೆ ಆಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಮನೆಯ ಅಲಂಕಾರಿಕ ಸಾಮಗ್ರಿಗಳಿಗೆ ಹಣ ಖರ್ಚು ಮಾಡುವಂತಹ ದಿನಮಾನವಾಗಿರುತ್ತೆ. ಸ್ತ್ರೀಯರಿಗೆ ಸಮಸ್ಯೆಗಳೇನಾರು ಇದ್ರೆ ಆರೋಗ್ಯದಲ್ಲಿ ಒಂದಿಷ್ಟು ಹೆಚ್ಚಾಗುವಂಥದ್ದು, ಅದಕ್ಕೆ ಸಿಲುಕುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ವಿವಾಹ ಮಂಗಳಕರ ಕಾರ್ಯಗಳಿಗೆ ಪ್ರಯತ್ನಕ್ಕೆ ಒಂದಿಷ್ಟು ಶುಭ ಚಾಲನೆಗಳು ಸಿಗುವಂಥದ್ದು. ಜೊತೆಗೆ ಶುಭ ಕಾಲ ಮೂಡಿ ಬರುವಂತ ದಿನಮಾನವಾಗಿರುತ್ತೆ. ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಎಂದಿನಂತೆ ನಿಮಗೆ ಮಧ್ಯಮ ಲಾಭದಲ್ಲಿ ನೋಡುವಂಥದ್ದು. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಈ ದಿವಸ ಉತ್ಸಾಹಭರಿತವಾಗಿರುವಂಥದ್ದು. ದಿನವಸ್ತದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೆ ಮೀರಿದ ಆದಾಯವನ್ನು ಸಹ ತಂದುಕೊಡುವಂಥ ದಿನಮಾನವಾಗಿರುತ್ತೆ. ಬಂಡವಾಳ ಹೂಡಿಕೆ ಅಥವಾ ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಮಾಡುವಂಥವರಿಗೆ ಶುಭ ದಿವಸವಾಗಿರುತ್ತೆ. ಕಂಪ್ಯೂಟರ್ ಕ್ಷೇತ್ರದವರಿಗೆ ಬೇಡಿಕೆ ಹೆಚ್ಚಾಗುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ನಿಮ್ಮ ಪರೋಪಕಾರಿ ಗುಣದಿಂದ ಜನರು ನಿಮ್ಮನ್ನು ಇಷ್ಟಪಡುವಂಥದ್ದಾಗಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ಜೀವನದಲ್ಲಿ ಸುಖಕರ ಜೀವನ, ಉದ್ಯೋಗ ಎರಡೂ ದೊರಕುವಂಥದ್ದು. ಸ್ಥಳದಲ್ಲಿ ನಿಮ್ಮ ಯಾವ ಉದ್ಯೋಗ ಸ್ಥಳದಲ್ಲಿ ವಾತಾವರಣ ಹಿತಕರವಾಗಿರುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಬೇಗನೆ ಮಾಡಿ ನೀವೆಲ್ಲ ಕೆಲಸಗಳನ್ನು ಮುಗಿಸಿ ನಿಮ್ಮ ಜೊತೆಗಿರುವ ಕೆಲಸಗಳನ್ನು ಮುಗಿಸುವಂಥದ್ದು. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಬಾಸನವರ ಮೆಚ್ಚುಗೆಗೆ ಪಾತ್ರರಾಗುವಂಥ ಶುಭ ದಿವಸವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಮೀನ. ಮೀನರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಕಿರುಕುಳ ನಿಮಗೆ ಹೆಚ್ಚಾಗುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪನಿಂದನೆಗಳು, ಅಪವಾದಗಳನ್ನು ಒಂದಿಷ್ಟು ನೀಡುವಂಥದ್ದು. ಜೊತೆಗೆ ದೂರುಗಳು ನಿಮ್ಮ ಮೇಲೆ ಹೋಗುವಂಥದ್ದು. ತಾಳ್ಮೆಯನ್ನು ಸಹ ನೀವು ಈ ದಿನಮಾನದಲ್ಲಿ ಕಳೆದುಕೊಳ್ಳಬಾರದು. ನಿಮ್ಮ ಜಾಯಮಾನದಲ್ಲಿ ನೀವು ಎಲ್ಲದರ ಧೈರ್ಯವಾಗಿ ಮೆಟ್ಟಿ ನಿಂತು ಅವರಿಗೆ ನಿಬ್ಬೆರಗಾಗುವಂತೆ ನಿಮ್ಮ ಚಾಣಕ್ಷತೆಯಿಂದ ಕೆಲಸ ಕಾರ್ಯಗಳನ್ನು ಮುಗಿಸಿ ನಿಮ್ಮ ಮೇಲಧಿಕಾರಿಗಳಿಗೆ ಪ್ರಶಂಸೆಗೆ ಒಳಗಾಗುವಂತ ಶುಭ ದಿವಸವಾಗಿರುತ್ತೆ.
ಆದರೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.